ಎಲ್ಲರಿಗೂ ನಮಸ್ಕಾರ. ಕೋಪ ನರಕದ ಬಾಗಿಲು. ಬೆಳಗಿನಿಂದ ಬಿಸಿಲೇರಿ ಮಧ್ಯಾಹ್ನದವರೆಗೂ ಬೆವರಿಳಿಸಿ ದುಡಿದು ಹಸಿದ ಹೆಬ್ಬುಲಿಯಂತೆ ಮನೆಗೆ ಬಂದ ದುರ್ಗಪ್ಪ ಹೆಂಡತಿಯನ್ನ ದುರ್ಗುಟ್ಕೊಂಡೆ ಕೇಳ್ದ, ಊಟ ಸಿದ್ಧವಾಗಿದೆಯಾ ಅಂತ. ಅಸಡ್ಡೆಯಿಂದ ಅನ್ಯಮನಸ್ಕಳಾಗಿ ಇನ್ನೊಂದು ಅರ್ಧ ಗಂಟೆ ಕಾಯಿರಿ ಅಂತಾಳೆ. ಏನಂದೆ ಅಂತ ಕೈಯಲ್ಲಿದ್ದ ಪಿಕಾಸಿಯಿಂದ ಅವಳ ತಲೆಗೆ ಬಾರಿಸಿಯೇ ಬಿಟ್ಟ. ಅಯ್ಯೋ ಸತ್ತೆ ಎಂದು ನೆಲಕ್ಕುರುಳಿದ ಆಕೆ ಮತ್ತೆ ಮೇಲೆ ಏಳಲೇ ಇಲ್ಲ. ಕೋಪ ಇಳಿದ ಮೇಲೆ ಅವನು ಪಟ್ಟ ಪಶ್ಚಾತ್ತಾಪಕ್ಕೆ ಅಂತ್ಯನೇ ಇರಲಿಲ್ಲ. ತನ್ನ ಮೇಲಾಧಿಕಾರಿ ಸ್ವಲ್ಪ ಬಿರುಸಾಗಿ ಮಾತನಾಡಿದ್ದಕ್ಕೆ ಶಾಮಣ್ಣ ಹಿಂದು ಮುಂದು ನೋಡದೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ನಡೆದ. ಸಿಟ್ಟಿನಲ್ಲಿ ಹೇಳ್ಕೊಂಡ, ರಾಜೀನಾಮೆ ಅವರ ಮುಖದ ಮೇಲೆ ಎಸ್ದು ಬಂದೆ, ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಸಿಟ್ಟು ಇಳಿದ ಮೇಲೆ ಪಶ್ಚಾತ್ತಾಪ ಹಲವು ವಿಧಗಳಲ್ಲಿ ಅವನನ್ನ ಕಾಡಿತ್ತು. ಹೆಂಡತಿ ಮಕ್ಕಳ ಕುಟುಂಬದ ಪೋಷಣೆಯ ಹೊಣೆ ಅವನನ್ನ ಕಾಡಿತ್ತು. ಸಿಟ್ಟಿನ ಅನರ್ಥಕಾರಿ ಪರಿಣಾಮಗಳು ನೂರಾರು. ಪ್ರಪಂಚದ ಎಲ್ಲಾ ಮಹಾತ್ಮರು ಸಿಟ್ಟನ್ನ ಬಿರುಸಾಗಿಯೇ ಶಪಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಸಿಟ್ಟನ್ನ ನರಕದ ಬಾಗಿಲು ಅಂತ ಕರೆಯಲಾಗಿದೆ. ಕೋಪದ ಪರಿಣಾಮ ಜಗಳ, ಬೈಗುಳ, ಬೈಗುಳಗಳಿಗೆ ಪ್ರತಿ ಬೈಗುಳ, ಹಿಂಸೆಗೆ ಪ್ರತಿಹಿಂಸೆ. ಹೀಗೆ ಕೋಪಿಷ್ಟರಿಂದ ಅಧರ್ಮ ಪ್ರಸಾರ ಅಲ್ಲದೆ ಸರ್ವನಾಶ ಉಂಟಾದಿತ್ತೆಂದು ಎಚ್ಚರಿಸುತ್ತದೆ ಮಹಾಭಾರತ. ಒಮ್ಮೆ ಸ್ವಾಮಿ ವಿವೇಕಾನಂದರು ರೈಲ್ನಲ್ಲಿ ಕುಳಿತು ಎಲ್ಲೋ ಹೋಗ್ತಾ ಇದ್ರು. ಇಬ್ಬರು ಆಂಗ್ಲರು ಅದೇ ಬೋಗಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಅವರು ಆಂಗ್ಲ ಭಾಷೆಯಲ್ಲಿ ಸ್ವಾಮಿ ವಿವೇಕಾನಂದರ ಸನ್ಯಾಸಿ ಉಡುಗೆಯನ್ನ ಗೇಲಿ ಮಾಡ್ತಾ ಇದ್ರು. ಇದನ್ನೆಲ್ಲ ಅರಿತರು ಸ್ವಾಮಿ ವಿವೇಕಾನಂದರು ಶಾಂತ ಸ್ವಭಾವದಿಂದಲೇ ಕುಳಿತಿದ್ರು. ಒಂದು ನಿಲ್ದಾಣದಲ್ಲಿ ರೈಲು ನಿಂತಾಗ ಸ್ವಾಮೀಜಿ ಟಿಕೆಟ್ ಕಲೆಕ್ಟರ್ ಜೊತೆ ಇಂಗ್ಲಿಷ್ನಲ್ಲಿ ಮಾತನಾಡುವುದನ್ನ ನೋಡಿ ಆ ಇಬ್ಬರಿಗೆ ಆಶ್ಚರ್ಯ ಹಾಗೂ ನಾಚಿಕೆ ಆಗುತ್ತೆ. ನಂತರ ರೈಲು ಹೊರಟ ಮೇಲೆ ಅವರಲ್ಲೊಬ್ರು ಸ್ವಾಮೀಜಿ ಕೇಳ್ತಾರೆ, ನಿಮಗೆ ಇಂಗ್ಲಿಷ್ ಬರುತ್ತೆ, ನಾವು ನಿಮ್ಮ ಬಗ್ಗೆ ಹಾಗೆಲ್ಲ ಮಾತಾಡಿದ್ರು ನೀವು ಯಾಕೆ ಸುಮ್ಮನಿದ್ರಿ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಕೊಟ್ಟ ಉತ್ತರ ಬಹಳ ಅದ್ಭುತವಾಗಿದೆ. ಇಂತಹ ಮಾತುಗಳನ್ನ ಹಿಂದೆ ನಾನು ಎಷ್ಟೋ ಕೇಳಿದ್ದೇನೆ. ಅಜ್ಞಾನಿಗಳ ಮಾತಿಗೆ ಸಿಟ್ಟಾಗಿ ನಾನ್ಯಾಕೆ ನನ್ನ ಸಮಯ ಹಾಗೂ ಶಾಂತಿಯನ್ನ ಹಾಳು ಮಾಡ್ಕೊಳ್ಳಿ ಅಂತ ಅವರಿಗೆ ಶಾಂತ ಸ್ವಭಾವದಿಂದಲೇ ಉತ್ತರವನ್ನ ಕೊಡ್ತಾರೆ. ನೋಡಿದ್ರಲ್ವಾ ಕೋಪದ ಪರಿಣಾಮ ಎಷ್ಟು ಅಗಾಧವಾಗಿದೆ ಅಂತ. ಹಾಗಾಗಿ ಕೋಪ ನರಕದ ಬಾಗಿಲು. ತಾಳ್ಮೆ ಮನುಷ್ಯನನ್ನ ಬಹಳ ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.